ಡಿಸಿಎಂ ಡಿಕೆಶಿಯನ್ನ ಭೇಟಿಯಾದ ನಟ ದರ್ಶನ ಪತ್ನಿ ಡಿಕೆ ಶಿವಕುಮಾರ್ ಬಳಿ ನಿರ್ದೇಶಕ ಪ್ರೇಮ್ ಹಾಗೂ ವಿಜಯಲಕ್ಷ್ಮಿ ಚರ್ಚೆ ಮಾಡಿದ್ದೇನು? ನಿಜವಾಗ್ಲೂ ದರ್ಶನ್ರನ್ನ ಭೇಟಿಯಾಗಿದ್ರ ಸಿದ್ಧಾರೂಢ? ಈ ಬಗ್ಗೆ ಜೈಲಾಧಿಕಾರಿಗಳು ಹೇಳಿದ್ದೇನು? ಮದುವೆಯಾಗುವಂತ ಪ್ರಿಯತಮನನ್ನ ಕೇಳಿದ್ದಕ್ಕೆ ಪ್ರಿಯತಮಿಯನ್ನೇ ಕೊಂದಂತಹ ಪಾಪಿ. ಇನ್ನು ಪಿಜಿಗೆ ನುಗ್ಗಿ ಯುವತಿಯನ್ನ ಬರ್ಬರ ಹತ್ಯೆ ಮಾಡಿದ ಹಂತಕ. ಇನ್ನು ನೇಪಾಳದ ಕಠ್ಮಂಡುವಿನಲ್ಲಿ ವಿಮಾನ ಪತನ, 18 ಮಂದಿ ಸಾವು. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ವಿಜಯಲಕ್ಷ್ಮಿಗೆ ದಿನಕರ್ ತೂಗ್ದೀಪ್ ಹಾಗೂ ನಿರ್ದೇಶಕ ಪ್ರೇಮ್ ಕೂಡ ಸಾಥ್ ಕೊಟ್ರು. ದರ್ಶನ್ ಪುತ್ರ ವಿನೀಶ್, ನಟ ಪ್ರೇಮ್ ಮಗ ಇಬ್ರು ಡಿಕೆ ಶಿವಕುಮಾರ್ ಅವರ ಶಾಲೆಯಲ್ಲೇ ಓದ್ತಾ ಇತ್ತು. ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಸಹಾಯ ಕೇಳೋದಿಕ್ಕೆ ಬಂದಿದ್ರು ಅಂತ ಭೇಟಿ ಬಳಿಕ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ರು. ನಿನ್ನೆ ಕೆಂಪೇಗೌಡ ಜಯಂತಿಗೆ ಹೋದಾಗ ಭೇಟಿಗೆ ಬಂದಿದ್ರು. ಇವತ್ತು ಬಂದು ಭೇಟಿ ಆಗೋದಕ್ಕೆ ಟೈಮ್ ಕೊಟ್ಟಿದೆ, ಹಾಗಾಗಿ ಬಂದು ಭೇಟಿ ಆಗಿದ್ದಾರೆ. ದರ್ಶನ್ ಕೇಸ್ ಬಗ್ಗೆ ಅವರು ಮಾತನಾಡಿಲ್ಲ. ಹೆಣ್ಮಗಳು ಅನ್ಯಾಯ ಆಗಿದೆ ಅಂತಂದ್ರೆ ಸಹಾಯ ಮಾಡಬಹುದಿತ್ತು, ಆದ್ರೆ ಇದು ಪೊಲೀಸ್ ವಿಚಾರ. ನಾನು ಮಧ್ಯಪ್ರವೇಶ ಮಾಡೋದಿಲ್ಲ, ನಾನು ಅವರ ಮಗನಿಗೆ ಆಗಿರುವಂತಹ ಸಮಸ್ಯೆಯನ್ನ ಸರಿಪಡಿಸ್ತೀನಿ ಅಷ್ಟೇ ಅಂತ ತಿಳಿಸಿದ್ರು. ಇನ್ನು ಡಿಕೆಶಿ ಭೇಟಿ ಬಗ್ಗೆ ನಟ ಪ್ರೇಮ್ ಮಾತನಾಡಿ, ನಾನು ಆಗಾಗ ಡಿಸಿಎಂ ಅವರನ್ನ ಭೇಟಿ ಮಾಡೋದಿಕ್ಕೆ ಬರ್ತಾನೆ ಇರ್ತೀನಿ. ದರ್ಶನ್ ವಿಚಾರಕ್ಕೂ ನನಗೂ ಸಂಬಂಧ ಇಲ್ಲ. ನನ್ನ ಮಗ ದರ್ಶನ್ ಮಗ ಇಬ್ರು ಒಂದೇ ಕಡೆ ಓದ್ತಾ ಇದ್ರು. ವಿನೀಶ್ ಈಗ ಬೇರೆ ಸ್ಕೂಲ್ಗೆ ಶಿಫ್ಟ್ ಆಗಿದ್ದಾನೆ, ಹೀಗಾಗಿ ಭೇಟಿ ಮಾಡಿದೀವಿ ಅಂತ ತಿಳಿಸಿದ್ರು. ಅವರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡಲಿಲ್ಲ, ನಾನು ಆ ಕೇಸ್ ಬಗ್ಗೆ ಮಾತಾಡೋದು ಸಂದರ್ಭ ಇಲ್ಲ. ಈಗ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಕೇಳಿದ್ರೆ ಖಂಡಿತ ನಾವು ನಮ್ಮ ಕೈಲಿ ಏನಾಗ್ತದೆ ಹೇಳ್ಬೋದಾಗಿತ್ತು. ನನಗೇನು ಇದಕ್ಕೆ ಸಂಬಂಧ, ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕೆ ಆಗಲ್ಲ. ಇದು ಪೊಲೀಸ್ ಉಂಟು, ಕೋರ್ಟ್, ಈಗಾಗಲೇ ಮ್ಯಾಟ್ರು ಕೋರ್ಟಲ್ಲಿದೆ. ನಾನು ಯಾವಾಗ ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ಯಾವಾಗ ಬಂದಿರ್ತೀನಿ, ಆಲ್ವೇಸ್ ಅಲ್ಲ. ಈಗ ನೀವು ನೋಡಿದ್ರೆ ಅಷ್ಟೇ ಬಿಟ್ಟರೆ ನಾನು ಏನು ಹೊಸ್ತೇನಲ್ಲ ಇದು. ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿ ಧ್ಯಾನ ಹೇಳ್ಕೊಟ್ಟಿದ್ದೆ ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಜೈಲಿನಿಂದ ರಿಲೀಸ್ ಆದಂತಹ ತುರುಮನೂರು ಸಿದ್ಧಾರೂಢ ಹೇಳ್ಕೊಂಡಿದ್ರು. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಶೇಷ ಭದ್ರತಾ ಕೊಠಡಿಯಲ್ಲಿದ್ದಾರೆ. ಈ ವೇಳೆ ಜೈಲಾಧಿಕಾರಿಗಳ ಅನುಮತಿ ಮೇಲೆ ದರ್ಶನ್ರನ್ನ 15 ನಿಮಿಷಗಳ ಕಾಲ ಭೇಟಿಯಾಗಿದೆ. ಈ ವೇಳೆ ಧ್ಯಾನ ಹೇಳ್ಕೊಟ್ಟೆ ಅಂತ ತಿಳಿಸಿದ್ರು. ಸದ್ಯ ಈ ವಿಚಾರ ಚರ್ಚೆ ಗ್ರಾಸವಾಗಿದೆ. ದರ್ಶನ್ ಸರ್ ರೂಮ್ ಮುಂದೆನೆ ಥ್ಯಾಂಕ್ಸ್ ಕೊಡ್ತಾರೆ, ನನ್ನನ್ನ ತಪ್ಕೊಳ್ತಾರೆ. ನನಗೆ ಖುಷಿನೂ ಆಯ್ತು. ಆ ಜಾಗದಲ್ಲಿ ದರ್ಶನ್ ಸರ್ ನೋಡಿದ್ದು ಬೇಜಾರಾಯ್ತು. ದರ್ಶನ್ ಸರ್ ಹತ್ರ ಸ್ವಲ್ಪ ಹೊತ್ತು ಮಾತನಾಡಿದೆ. ನನ್ನ ಮನವಿಗೆ ಒಪ್ಪಿ 10 ನಿಮಿಷ ಧ್ಯಾನ ಮಾಡಿದ್ರು. ದರ್ಶನ್ ರೂಮ್ ನಲ್ಲಿ ಪುಸ್ತಕ ಇಟ್ಕೊಂಡಿದ್ದಾರೆ ಅಂತೆಲ್ಲ ಸಿದ್ಧಾರೂಢ ಹೇಳಿದ್ರು. ಆದ್ರೆ ಜೈಲಿನಲ್ಲಿ ದರ್ಶನ್ ಸಿದ್ಧಾರೂಢ ಭೇಟಿಯಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಜೈಲಾಧಿಕಾರಿಗಳು ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದರ್ಶನ್ ಇರೋದು ವಿಶೇಷ ಭದ್ರತಾ ಕೊಠಡಿಯಲ್ಲಿ. ಈ ಬ್ಯಾರಕ್ ಬಳಿ ಸಜಾ ಬಂದಿಗಳಿಗೆ ಅವಕಾಶ ಇರೋದಿಲ್ಲ. ಸಿದ್ಧಾರೂಢ ಜುಲೈ 10ರಂದು ಜೈಲಿನಿಂದ ಬಿಡುಗಡೆಯಾದ್ರು. ಜುಲೈ 8ರಂದು ದರ್ಶನ್ ಭೇಟಿ ಮಾಡಿದ್ದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ತನಕ ಭದ್ರತಾ ದೃಷ್ಟಿಯಿಂದ ಕೈದಿಗಳನ್ನ ದರ್ಶನ್ ಬಳಿ ಬಿಟ್ಟಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. 8ನೇ ತಾರೀಕು ಪರಪ್ಪನ ಅಗ್ರಹಾರದಲ್ಲಿ ಅಧಿಕಾರಿಗಳ ಅನುಮತಿ ತಗೊಂಡು ನಾನು ದರ್ಶನ್ ಸರ್ನ ಭೇಟಿ ಮಾಡ್ತೀನಿ. ಅವರೇ ಥ್ಯಾಂಕ್ಸ್ ಕೊಡ್ತಾರೆ, ನಾನು ಥ್ಯಾಂಕ್ಸ್ ತಗೊಳ್ತೀನಿ, ತಪ್ಕೊಳ್ತಾರೆ. ನನ್ನ ತುಂಬ ಖುಷಿಯಾಗುತ್ತೆ. ಬಟ್ ಆ ಜಾಗದಲ್ಲಿ ದರ್ಶನ್ ಸರ್ ನೋಡಿದ್ದು ತುಂಬ ಬೇಜಾರಾಗುತ್ತೆ ನನಗೆ. ಆಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ, ಸರ್ ಆನಾಪಾನ ಸಾತಿ ಧ್ಯಾನ ಅಂತ, ಇದು ಭಗವಾನ್ ಬುದ್ಧ ದೇವರು ಪಿರಮಿಡ್ ಧ್ಯಾನ. ಅವರು ನನ್ನ ಧ್ಯಾನನ ಒಪ್ಕೊಂಡು 10 ನಿಮಿಷ ಧ್ಯಾನ ಮಾಡ್ತಾರೆ. ಚೆನ್ನಾಗಿದೆ ಕಣೋ, ಇದು ಕಂಟಿನ್ಯೂ ಮಾಡ್ಬೋದು, ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಪ್ರಿಯತಮಿಯನ್ನ ಹತ್ಯೆ ಮಾಡಿ ಶವವನ್ನ ಹೂತಿಟ್ಟ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಕರ ತಾಲೂಕಿನ ಮುಂಬಾಳು ಗ್ರಾಮದಲ್ಲಿ ನಡೆದಿದೆ. ಸೌಮ್ಯ ಕೊಲೆಯಾದ ಯುವತಿಯಾದ್ರೆ ಸೃಜನ್ ಪ್ರಿಯತಮಿಯನ್ನೇ ಕೊಂದ ಪ್ರಿಯಕರ. ಯುವಕನನ್ನ ಮದುವೆ ಆಗುವಂತೆ ಯುವತಿ ಪೀಡಿಸ್ತಾ ಇದ್ಲಂತೆ. ಇದರಿಂದ ಬೇಸತ್ತಂತಹ ಯುವಕ ಆಕೆಯನ್ನ ಕೊಂದು ಹೂತು ಹಾಕಿದ್ದಾನೆ. ಇನ್ನು ಇಬ್ರು ಬೇರೆ ಸಮುದಾಯಕ್ಕೆ ಸೇರಿದವರಾಗಿದ್ದು ಮದುವೆಗೆ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ರಂತೆ. ಇನ್ನು ತೀರ್ಥಹಳ್ಳಿಗೇನೆ ಹೋಗ್ತೀನಿ ಅಂತ ಹೇಳಿ ಜುಲೈ 2ರಂದು ಕೊಪ್ಪಳದಿಂದ ಯುವತಿ ಶಿವಮೊಗ್ಗ ಬಂದಿದ್ದಾಳೆ. ಈ ವೇಳೆ ತನ್ನ ಮನೆಗೆ ಕರ್ಕೊಂಡು ಹೋಗುವಂತ ಯುವಕನಿಗೆ ಒತ್ತಡ ಹೇರಿದಾಗ ಇಬ್ಬರ ನಡುವೆ ಜಗಳ ಆಗಿದೆ. ಈ ವೇಳೆ ಯುವತಿ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿದ್ದಾನೆ. ಈ ವೇಳೆ ಯುವತಿ ಅಲ್ಲೇ ಸಾವನ್ನಪ್ಪಿದ್ದಾಳೆ. ಇದರಿಂದ ಭಯಗೊಂಡಂತಹ ಸೃಜನ್ ಮುಂಬಾಳು ಗ್ರಾಮದ ಬಳಿ ಶವವನ್ನ ಹೂತಿಕ್ಕಿದ್ದಾನೆ. ಬಳಿಕ ಆಕೆ ಮನೆಗೆ ಬಾರದ ಕಾರಣ ಜುಲೈ 3ರಂದು ಪೋಷಕರು ಕೊಪ್ಪ ಪೊಲೀಸ್ ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಕೇಸ್ ಅನ್ನ ದಾಖಲಿಸಿದ್ರು. ಇನ್ನು ತನಿಖೆ ಕೈಗೊಂಡಂತಹ ಪೊಲೀಸರು ಯುವಕನನ್ನ ಹುಡುಕೊಂಡು ಸಾಗರಕ್ಕೆ ಬಂದು ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇನ್ನು ತಹಶೀಲ್ದಾರ್ ಸಮ್ಮುಖದಲ್ಲಿ ಹೂತಿಟ್ಟ ಶವವನ್ನ ಪೊಲೀಸರು ಹೊರಗೆ ತೆಗೆದಿದ್ದು ಮೃತದೇಹವನ್ನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಅವಳು ಬಂದಿಲ್ಲ, ಮನೆಗೆ ಬಂದಿಲ್ಲ ಅಂತೇಳಿ ಫೋನ್ ಮಾಡಿ ಕೇಳಿದಕ್ಕೆ ಎಸ್ ಐ ಹತ್ರ ನಾವು ಫೋನ್ ಮಾಡ್ತೇವೆ ಡೈರೆಕ್ಟಾಗಿ. ಇಲ್ಲ ಸರ್ ಬಂದಿದ್ಲು, 3:45 ಬಸ್ಸಿಗೆ ವಾಪಸ್ ಕಳಿಸಿದ್ದೀನಿ ಸರ್. ನಾನು ಒಂದು 6 ತಿಂಗಳು ಬಿಟ್ಟು ನಾನು ಮದುವೆ ಆಗ್ತೀನಿ ಸರ್. ಈಗ ಸ್ವಲ್ಪ ಚೂರು ಅಲ್ಲಿ ಬ್ಯುಸಿ ಇದ್ದೀನಿ, ಹಾಗಾಗಿ ಈಗ ಆಗಲ್ಲ ಸರ್ ಮದುವೆ, ಒಂದು 6 ತಿಂಗಳು ಬಿಟ್ಟು ಹಾಕ್ತೀನಿ ಸರ್.
ನೀ ಕಳಿಸ್ಕೊಟ್ಟಿದ್ದು ಹೌದನಪ್ಪ ಅಂತೆಲ್ಲ SI ಕೇಳಿದ್ದಾರೆ. ಅದಕ್ಕೆ ಹೌದು ಅಂತ ಹೇಳಿದ್ದಾನೆ. ಪಿಜಿಗೆ ನುಗ್ಗಿ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಕೋರಮಂಗಲದ ವಿಆರ್ ಲೇಔಟ್ನಲ್ಲಿ ನಡೆದಿದೆ. ಬಿಹಾರ ಮೂಲದ ಕೃತಿ ಕುಮಾರಿ ಕೊಲೆಯಾದಂತಹ ಯುವತಿಯಾಗಿದ್ದಾಳೆ. ನಿನ್ನೆ ರಾತ್ರಿ 11:10, 11:30 ಸುಮಾರಿಗೆ ಈ ಘಟನೆ ನಡೆದಿದೆ. ಪಿಜಿಗೆ ನುಗ್ಗಿದಂತಹ ಹಂತಕ 3ನೇ ಮಹಡಿಯಲ್ಲಿರುವಂತಹ ಆಕೆಯ ರೂಮ್ ಬಳಿ ಹೋಗಿ ಕತ್ಕೊಯ್ದು ಪರಾರಿಯಾಗಿದ್ದಾನೆ. ಇನ್ನು ತೀವ್ರ ರಕ್ತಸ್ರಾವದಿಂದ ಕೃತಿ ಕುಮಾರಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾಳೆ. ಕೊಲೆ ಬಳಿಕ ಪಿಜಿಗೆ ಭೇಟಿ ನೀಡಿದಂತಹ ಪೊಲೀಸರು ಕೃತಿ ಕುಮಾರಿ ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಆಕೆಯ ಕೊನೆ ಕಾಲ್ ಯಾರಿಗೆ ಹೋಗಿದೆ ಅನ್ನೋ ಬಗ್ಗೆ ಕಾಲ್ ಡೀಟೇಲ್ಸ್ ಪರಿಶೀಲನೆ ಮಾಡಿದ್ರು. ಇನ್ನು ಪಿಜಿಯಲ್ಲಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪಡ್ಕೊಂಡಿದ್ದು ಸಿಸಿಟಿವಿಯನ್ನ ಆಧರಿಸಿ ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮಣ್ ಗುಪ್ತಾ ಯುವತಿಯನ್ನ ಕತ್ತು ಕೊಯ್ದು ಕೊಲೆ ಮಾಡಿದ್ದಾರೆ. ಪರಿಚಯಸ್ಥ ಯುವಕನೇ ಮಾಡಿರೋ ಶಂಕೆ ಇದೆ. ಸಿಸಿಟಿವಿ ದೃಶ್ಯ ಆಧರಿಸಿ ಹುಡುಕಾಟವನ್ನ ನಡೆಸ್ತಾ ಇದ್ದೀವಿ. ಶೀಘ್ರವೇ ಆತನನ್ನ ಬಂಧಿಸ್ತೀವಿ. ಇನ್ನು ಪಿಜಿ ಅವರ ನಿರ್ಲಕ್ಷ್ಯ ಇದರಲ್ಲಿ ಕಂಡು ಬಂದಿದೆ. ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ. ಸುಮಾರು 12:30 ಗಂಟೆ ಪೊಲೀಸ್ಗೆ ಗೊತ್ತಾಗಿ ಮುಂದಿನ ಕ್ರಮವನ್ನು ಕೈಗೊಂಡಿರುತ್ತಾರೆ. ಬಟ್ ಇನ್ನೂ ಆರೋಪಿ ಅರೆಸ್ಟ್ ಮಾಡಲಿಕ್ಕೆ ಬಾಕಿ ಇದೆ. ಬೇರೆ ಬೇರೆ ಟೀಮ್ ರಚನೆ ಮಾಡಿದ್ದೀವಿ. ಈ ಹಂತದಲ್ಲಿ ಅವರು ಯಾವ ಉದ್ದೇಶಕ್ಕೆ ಇದು ನಡೆದಿದೆ ಘಟನೆ ಯಾರು ಮಾಡಿರುತ್ತಾರೆ ಅದರ ಬಗ್ಗೆ ಮುಂದಿನ ತನಿಖೆ ಆದ ಕೂಡಲೇ ತಮ್ಮ ಜೊತೆಗೆ ಹಂಚಿಸ್ತೇವೆ. ಈಗ ಅದನ್ನು ಪರಿಶೀಲನೆ ಮಾಡ್ತೇವೆ. ಅದರಲ್ಲಿ ಬೇರೆ ಬೇರೆ ಭದ್ರತಾ ಕ್ರಮ ಏನು ಕೈಗೊಂಡಿದ್ರು ಅವರು ಅದು ತನಿಖೆದು ಒಂದು ಭಾಗ ಆಗಿರುತ್ತೆ. ನೇಪಾಳದ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ ವೇಳೆ ಸೂರ್ಯ ಏರ್ಲೈನ್ಸ್ ವಿಮಾನ 900E ಪತನಗೊಂಡಿದ್ದು ವಿಮಾನದಲ್ಲಿದ್ದಂತಹ 19 ಮಂದಿ ಪೈಕಿ 18 ಮಂದಿ ಸಾವನ್ನಪ್ಪಿದ್ದಾರೆ. ವಿಮಾನದ ಪೈಲಟ್ 37 ವರ್ಷದ ಮನೀಶ್ ಶಾಕ್ಯ ಅವರನ್ನ ಅವಶೇಷಗಳಿಂದ ರಕ್ಷಿಸಲಾಗಿದ್ದು ಚಿಕಿತ್ಸೆಗಾಗಿ ಸಿನಮಂಗಲದ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡೋಗಲಾಗಿದೆ. ಇನ್ನು ವಿಮಾನವು ವಿಮಾನಯಾನ ಸಂಸ್ಥೆಯ ತಾಂತ್ರಿಕ ಸಿಬ್ಬಂದಿಯನ್ನ ಹೊತ್ತೊಯ್ತಾ ಇತ್ತು ಅಂತ TIAಯ ಮಾಹಿತಿ ಅಧಿಕಾರಿ ಜ್ಞಾನೇಂದ್ರ ಬುಲ್ ತಿಳಿಸಿದ್ದಾರೆ. ಇನ್ನು ವಿಮಾನವು ರನ್ವೇಯ ದಕ್ಷಿಣದ ತುದಿಯಿಂದ ಟೇಕ್ ಆಫ್ ಆಗ್ತಾ ಇದ್ದಾಗ ರೆಕ್ಕೆಯ ತುದಿಯು ನೆಲಕ್ಕೆ ಅಪ್ಪಳಿಸಿರೋದ್ರಿಂದ ಇದಕ್ಕಿದ್ದಂತೆ ಪಲ್ಟಿಯಾಯಿತು. ತಕ್ಷಣವೇ ಬೆಂಕಿ ಹೊತ್ಕೊಂಡ ವಿಮಾನವು ನಂತರ ರನ್ವೇಯ ಪೂರ್ವ ಭಾಗದಲ್ಲಿರುವಂತಹ ಕಮರಿಗೆ ಬಿತ್ತು ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ.